Praise the Lord. Greetings to you all in the name of our Lord and Savior Jesus Christ. Today's Bible verse, the book of Daniel chapter 9 verse 23. When you began to plead with God, He answered you, He loves you, and so I have come to tell you the answer. ದಾನಿಯೇಲನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 23ನೇ ವಚನ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಇಲ್ಲಿ ಈ ಮಾತನ್ನು ದೇವದೂತನು ದಾನಿಯೇಲನಿಗೆ ತಿಳಿಸುತ್ತಾ ಇದ್ದಾನೆ. ದಾನಿಯೇಲನು ದೇವರಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾ ಇದ್ದಾನೆ. ಅವನು ಪ್ರಾರಂಭ ಮಾಡಿದಾಗಲೇ ದೇವರಿಂದ ಉತ್ತರ ಬಂತು, ಆದರೆ ಆ ಉತ್ತರವನ್ನು ಹೊತ್ತು ತರಲಿಕ್ಕೆ ದೇವದೂತನಿಂದ ಆಗದೆ ಹೋಯಿತು. ಯಾಕಂದರೆ ಸೈತಾನನು ಅವನಿಗೆ ವಿರೋಧವಾಗಿ ಬಂದಿದ್ದನು. ಮಿಕಾಯಲ್ ದೇವದೂತನು ಬಂದು ಇವನಿಗೆ ಸಹಾಯ ಮಾಡಿದ ಮೇಲೆ ತಿರುಗಿ ದೇವದೂತನು ಬಂದು ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನೆಂದರೆ, ನೀನು ದೇವರಿಗೆ ಅತಿ ಪ್ರಿಯನಾಗಿದ್ದಿ ಎಂಬುದಾಗಿ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ. ದಾನಿಯೇಲನಿಗೆ ಆದ ದರ್ಶನದ ಬಗ್ಗೆ ಅವನು ವಿವರಿಸುತ್ತಾ ಇದ್ದಾನೆ. ಇಲ್ಲಿ ದಾನಿಯೇಲನ ಬಗ್ಗೆ ನಾವು ನೋಡ್ತೇವೆ. ದಾನಿಯೇಲ್ ಎಂದರೆ ಕರ್ತನ ನೀತಿಯನ್ನು ನಡೆಸುವವನು ಎಂದು ಅರ್ಥ. ಈ ದಾನಿಯೇಲನು ಒಬ್ಬ ದೊಡ್ಡ ಪ್ರವಾದಿಯಾಗಿದ್ದನು. ಇವನು ರಾಜವಂಶಕ್ಕೆ ಸೇರಿದವನಾಗಿದ್ದನು. ನೆಬೂಕದ್ನೆಚ್ಚರ್ ರಾಜನು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದಾಗ ಇವರನ್ನ ಸೆರೆ ಹಿಡಿದುಕೊಂಡು ಹೋಗಿದ್ದನು. ಇವನ ಜೊತೆಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ಸಹ ಇದ್ದರು. ಅಲ್ಲಿ ಅರಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ ಇವರು ನೇಮಿಸಲ್ಪಟ್ಟರು. ಅವರು ವಿಗ್ರಹಾರಾಧನೆಯಿಂದಲೂ ಮತ್ತು ರಾಜನ ಭೋಜನ ಪದಾರ್ಥಗಳಿಂದಲೂ ತಮ್ಮನ್ನು ಅಶುದ್ಧ ಮಾಡಿಕೊಳ್ಳದೆ ದೇವರ ಮೇಲೆ ಭಯಭಕ್ತಿ ಇಟ್ಟು ಜೀವಿಸುತ್ತಾ ಇದ್ದರು. ಈ ದಾನಿಯೇಲನಿಗೂ ಮತ್ತು ಯೇಸು ಕ್ರಿಸ್ತನಿಗೂ ಅನೇಕ ಕಾರ್ಯಗಳಲ್ಲಿ ಹೋಲಿಕೆ ಇದೆ. ಇದನ್ನು ನಾವು ದೇವರ ವಾಕ್ಯದ ಆಧಾರದ ಮೂಲಕವಾಗಿ ತಿಳಿದುಕೊಳ್ಳೋಣ. ದಾನಿಯೇಲನು ದೇವರಿಗೆ ಅತಿ ಪ್ರಿಯ ಪುರುಷನಾಗಿದ್ದನು ಎಂಬುದಾಗಿ ಈಗಾಗಲೇ ನಾವು ನೋಡಿದ ಹಾಗೆ ದಾನಿಯೇಲ 9:23 ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಬಗ್ಗೆ ಮತ್ತಾಯ 17:5 ನಾವು ನೋಡುತ್ತೇವೆ. ಕರ್ತನಾದ ಯೇಸುವೂ ಸಹ ತಂದೆಯಾದ ದೇವರಿಗೆ ಅತಿ ಪ್ರಿಯನಾದ ಮಗನಾಗಿದ್ದನು ಎಂಬುದಾಗಿ. ಮತ್ತು ದಾನಿಯೇಲನ ಬಗ್ಗೆ ದಾನಿಯೇಲ 1:6 ನಾವು ನೋಡುತ್ತೇವೆ, ಇವನು ಯಹೂದ ಗೋತ್ರಕ್ಕೆ ಸೇರಿದವನು ಎಂಬುದಾಗಿ. ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡುವುದಾದರೆ ಇಬ್ರಿಯ 7:14 ಯೇಸು ಕ್ರಿಸ್ತನು ಸಹ ಯಹೂದ್ಯ ವಂಶದಲ್ಲಿ ಹುಟ್ಟಿದವನು ಎಂಬುದಾಗಿ. ಮತ್ತು ದಾನಿಯೇಲನಲ್ಲಿ ಅವನ ಶತ್ರುಗಳಿಗೆ ಯಾವ ತಪ್ಪನ್ನೂ ಹಿಡಿಯಲಿಕ್ಕೆ ಆಗಲಿಲ್ಲ ಎಂಬುದಾಗಿ ದಾನಿಯೇಲ 6:4 ನೋಡುತ್ತೇವೆ. ಯೇಸು ಕ್ರಿಸ್ತನ ಕುರಿತು ಕೂಡ ಹೀಗೆ ನಾವು ನೋಡುತ್ತೇವೆ. ಯೋಹಾನ 18:38 ಯೇಸುವಿನ ಶತ್ರುಗಳಿಂದಲೂ ಆತನಲ್ಲಿ ದೋಷವನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಆತನನ್ನು ವಿಚಾರಿಸಿದ ಪಿಲಾತನಿಗೂ ಆತನಲ್ಲಿ ತಪ್ಪು ಕಂಡುಹಿಡಿಯಲು ಆಗಲಿಲ್ಲ ಎಂಬುದಾಗಿದೆ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದರು, ಬಾಗಿಲನ್ನು ಮುಚ್ಚಿದರು, ಹಾಗೆಯೇ ರಾಜ ಮುದ್ರೆ ಹಾಕಲ್ಪಟ್ಟಿತ್ತು ಎಂಬುದಾಗಿ ದಾನಿಯೇಲ 6:16 ಮತ್ತು 17 ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಕುರಿತು ಕೂಡ ಹೀಗೆ ನಾವು ನೋಡುತ್ತೇವೆ. ಮತ್ತಾಯ 27:66 ವಾಕ್ಯದಲ್ಲಿ ಯೇಸುವಿನ ಶರೀರವನ್ನು ಒಂದು ಸಮಾಧಿಯಲ್ಲಿಟ್ಟರು, ಆ ಸಮಾಧಿಯ ಬಾಗಿಲಿಗೂ ಕಲ್ಲನ್ನು ಹಚ್ಚಿದರು, ಅದರ ಮೇಲೆ ರೋಮ್ ಸರ್ಕಾರದ ಮುದ್ರೆ ಹಾಕಲ್ಪಟ್ಟಿತ್ತು ಎಂಬುದಾಗಿ. ಈ ರೀತಿ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ಮಾರನೇ ದಿನ ದಾನಿಯೇಲನು ಸಿಂಹಗಳ ಗವಿಯಿಂದ ಜಯೋತ್ಸವದಿಂದ ಹೊರಗೆ ಬಂದನು. ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಜಯೋತ್ಸವದಿಂದ ಹೊರಗೆ ಬಂದರು. ಸಮಾಧಿಯಲ್ಲಿ ಇಡಲ್ಪಟ್ಟ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಎದ್ದು ಬಂದನು, ಪುನರುತ್ಥಾನ ಹೊಂದಿ ಎದ್ದು ಬಂದನು ಎಂಬುದಾಗಿ. ಹೀಗೆ ಎಲ್ಲ ವಿಷಯಗಳಲ್ಲಿ ಯೇಸು ಕ್ರಿಸ್ತನ ಮತ್ತು ದಾನಿಯೇಲನ ಬಗ್ಗೆ ನಾವು ಹೋಲಿಸಿರುವುದನ್ನು ನಾವು ನೋಡುತ್ತೇವೆ. ದಾನಿಯೇಲ ಎಂಬ ಹೆಸರಿನಲ್ಲಿ 3 ಮಾತುಗಳು, 3 ಪದಗಳು ಅಡಗಿಕೊಂಡಿವೆ. ದಾ ನೀ ಏಲ್ ಎಂಬುದಾಗಿ. ದ ಎಂದರೆ ಇಂಗ್ಲಿಷ್ನ ಗಿವ್ ಎಂಬುದಾಗಿ, ನೀ ಎಂದರೆ ಇಂಗ್ಲಿಷ್ನ ಯು ಎಂಬುದಾಗಿ, ಏಲ್ ಎಂದರೆ ಇಂಗ್ಲಿಷ್ನ ಆಲ್ ಎಂಬುದಾಗಿ. ಅಂದರೆ ದಾ ನೀ ಏಲ್ ಅಂದರೆ ಗಿವ್ ಯು ಆಲ್ ಎಂಬುದಾಗಿ, ನಿನ್ನಲ್ಲಿರುವುದೆಲ್ಲವನ್ನು ನನಗೆ ಕೊಡು ಎಂಬುದಾಗಿ ಇದರ ಅರ್ಥ. ಹೌದು, ನಾವು ಕೂಡ ನಮ್ಮಲ್ಲಿರುವುದೆಲ್ಲವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕು. ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಕ್ರಿಸ್ತನು ನಮ್ಮನ್ನು ಉಂಟು ಮಾಡಿದ್ದಾರೆ, ಮಾತ್ರವಲ್ಲ ತನ್ನ ರಕ್ತವನ್ನು ಚೆಲ್ಲಿ, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ನಾವು ಆತನ ಮಕ್ಕಳಾಗಿದ್ದೇವೆ. ನಮಗಿರುವುದೆಲ್ಲವೂ ಆತನದೇ. ಆದ್ದರಿಂದ ನಮಗಿರುವುದೆಲ್ಲವನ್ನು ನಾವು ಸಂಪೂರ್ಣವಾಗಿ ಆತನಿಗೆ ಕೊಡುವಾಗ ನಾವು ಕೂಡ ದಾನಿಯೇಲನಂತೆ, ಕ್ರಿಸ್ತನಂತೆ ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜಯ ಕೊಡುವ ದೇವರಾದ ಕರ್ತನೆ, ಮಗನಾದ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಕೊಟ್ಟಿರುವ ವಾಕ್ಯಗಳಿಗಾಗಿ ವಂದಿಸ್ತೇವೆ ಸ್ವಾಮಿ. ನೀವು ಪ್ರತಿನಿತ್ಯ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಉತ್ತೇಜನಗೊಳಿಸ್ತಾ ಇದ್ದೀರಿ ತಂದೆಯೇ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದಾನಿಯೇಲನಿಗೆ ನೀನು ನನಗೆ ಅತಿ ಪ್ರಿಯ ಎಂಬುದಾಗಿ
ದೇವದೂತನ ಮೂಲಕವಾಗಿ ಮಾತನ್ನು ಹೇಳಿ ಕಳಿಸಿದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾವೆಲ್ಲರೂ ಕೂಡ ನಿನಗೆ ಮೆಚ್ಚುಗೆಯ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ, ನಿನ್ನಿಂದ ಅತಿ ಪ್ರಿಯ ಎಂಬುದಾಗಿ ಕರೆಸಿಕೊಳ್ಳಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.